ಮೂಲಭೂತ ಸೌಲಭ್ಯವಿಲ್ಲದೆ ದಲಿತರ ಕಾಲೋನಿ ಕೊರಗ್ತಾ ಇದೆ. ಬೇಸಿಕ್ ಫೆಸಿಲಿಟೀಸ್ ಚರಂಡಿ ಇಲ್ಲ, ರಸ್ತೆ ಇಲ್ಲ, ಗರ್ಭಿಣಿಯರಿಗೆ ಡೋಲಿನೇ ಗತಿಯಾಗಿದೆ. ಆಂಬ್ಯುಲೆನ್ಸ್ ಬರಕ್ಕೂ ಆಗಲ್ಲ ಅಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಕಂಗಾನಹಳ್ಳಿ ಕಾಲೋನಿ ಜನರ ವ್ಯಥೆ ಇದು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಕೆಲವೊಂದು ತೀರಾ ಕಾಲೋನಿಗಳಲ್ಲಿ, ಗ್ರಾಮಗಳಲ್ಲಿ, ಕುಗ್ರಾಮಗಳಲ್ಲಿ ಅಲ್ಲಿನ ಸಾರ್ವಜನಿಕರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಕನಿಷ್ಠ ಸೌಕರ್ಯಗಳು ಸಿಗ್ತಾ ಇಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂಗಾನಹಳ್ಳಿ ಕಾಲೋನಿ ಜನರ ಕಥೆ ಏನು, ಯಾವ ರೀತಿ ಅವ್ಯವಸ್ಥೆಯ ಆಗರವಾಗಿದೆ, ಏನೆಲ್ಲ ಸೌಲಭ್ಯಗಳು ಬೇಕು, ಆ ಬಗ್ಗೆ ಒಂದು ವರದಿ ಇದೆ ನೋಡೋಣ. ಸ್ವತಂತ್ರ ಪೂರ್ವದಲ್ಲಿ ಯಾವ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಇದೆ. ಒಂದು ಗಾಡಿ ಹೋಗಿದೆ ಅಂದ್ರೆ ಇನ್ನೊಬ್ರು ಮನುಷ್ಯರು ಬರೋಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿದೆ. ಯಾರೊಬ್ರು ತೀರ್ಕೊಳ್ತಾರೆ ಅಂದ್ರೆ ಆ ಹೆಣನ 4 ಮಂದಿ ಹೊತ್ಕೊಂಡು ಬರೋಕೆ ರಸ್ತೆಗಳಿಲ್ಲ, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ದೇಶಕ್ಕೆ ಸ್ವತಂತ್ರ ಬಂದು 3/4 ಶತಮಾನ ಕಳೆದಿದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕಂಗಾನಹಳ್ಳಿ ಗ್ರಾಮದ ಕಾಲೋನಿ ಜನರಿಗೆ ಮಾತ್ರ ಮೂಲಭೂತ ಸೌಕರ್ಯ ಅನ್ನೋದು ಮರೀಚಿಕೆಯಾಗೋಗಿದೆ. ದಲಿತ ಕಾಲೋನಿಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿವೆ. ಆದರೆ ಗ್ರಾಮದಲ್ಲಿ ಸರಿಯಾದ ರಸ್ತೆಗಳಿಲ್ಲದೆ, ಚರಂಡಿ ವ್ಯವಸ್ಥೆ ಇಲ್ಲದೆ ಇಡೀ ಕಾಲೋನಿ ಕೊಳಚೆ ಪ್ರದೇಶದಂತಾಗಿದೆ. ಯುಜಿಡಿ ಸಮಸ್ಯೆಯಿಂದಾಗಿ ಇಡೀ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲೇ ಬದುಕನ್ನು ನಡೆಸುತ್ತಿದ್ದಾರೆ. ಈ ಒಂದು ನಮ್ಮ ಗ್ರಾಮದಲ್ಲಿ ಒಂದು ಹಳೆಯ ದಶಮಾನಗಳ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾವ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಇದೆ. ನೋಡಿ, ನಮ್ಮ ಗ್ರಾಮದಲ್ಲಿ ನಮ್ಮ ಎಲ್ಲರೂ ಸಹ ಒಂದು ವಾಹನಗಳು ಹೊಂದಿದ್ದಾರೆ, ಆದರೆ ಮನೆ ಹತ್ರ ವಾಹನ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಾಡಿ ಹೋಗಿದೆ ಅಂದರೆ ಇನ್ನೊಬ್ಬರು ಮನುಷ್ಯರು ಬರೋಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿದೆ. 4 ಜನ ಆ ರಸ್ತೆಯಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಆ ರಸ್ತೆ ಎಷ್ಟು ಕಿರಿದಾಗಿದೆ ಅನ್ನೋದು ನಾವು ಮನಗಾಣಬೇಕಾಗುತ್ತೆ ಅಧಿಕಾರಿಗಳು. ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬಂದು ಸಹ ಏನಾಗಿದೆ, 2-3 ಸಹ ಡೆತ್ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಗ್ರಾಮದಲ್ಲಿ ನಡೆದಿದೆ. ಇನ್ನು ಈ ಗ್ರಾಮದ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿವೆ ಎಂದರೆ ಕನಿಷ್ಠ ದ್ವಿಚಕ್ರ ವಾಹನಗಳು ಸಹ ಸಂಚರಿಸಲು ಸಾಧ್ಯವಿಲ್ಲ. ಹೆರಿಗೆ ಸಮಯದಂತಹ ತುರ್ತು ಸಂದರ್ಭಗಳಲ್ಲಿ ಗರ್ಭಿಣಿಯರನ್ನ ಮುಖ್ಯ ರಸ್ತೆಗೆ ಕರೆತರಲು ಗ್ರಾಮಸ್ಥರು ಢೋಲಿ ಕಟ್ಟಿ ಹೊತ್ತೊಯ್ಯುವ ಅನಿವಾರ್ಯತೆ ಇದೆ. ಈ ಬಗ್ಗೆ ಈಗಾಗಲೇ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕ್ಯಾರೆ ಅಂತಿಲ್ಲ. ಯಾರೊಬ್ರು ತೀರ್ಕೊಳ್ತಾರೆ ಅಂದರೆ ಆ ಹೆಣನ 4 ಮಂದಿ ಹೊತ್ಕೊಂಡು ಬರೋಕ್ಕೆ ರಸ್ತೆಗಳಿಲ್ಲ. ಅದು ಮಾತ್ರ ಅಲ್ಲ, ಯಾರೋ ಒಬ್ಬರು ಗರ್ಭಿಣಿ ಇದ್ದಾರೆ ಅಂತಂದರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರನ್ನ ತೊಗೊಂಬರೋಕ್ಕಾಗಲ್ಲ. ಎಷ್ಟೋ ಬಾರಿ ಸೀರೆಯನ್ನು ಕಟ್ಟಿ ಆ ಸೀರೆ ಒಳಗಡೆ ಅವ್ರನ್ನ ಮಲಗಿಸಿ ಕೂಡಿಸಿ ಹೊತ್ಕೊಂಡು ಬಂದು ಕರ್ಕೊಂಡು ಬಂದ ಎಷ್ಟೋ ಉದಾಹರಣೆಗಳಿದ್ದಾವೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆ ಇಲ್ಲ. ಮಾನ್ಯ ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕೂಡ ನಮ್ಮ ಗ್ರಾಮಕ್ಕೆ ಕರೆಸಿ ಅವರ ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ಅಸಕರಿಗೆ ನಮ್ಮ ಪತ್ರ ಕೊಟ್ಟಿದ್ದೇವೆ. ಅಂದರೆ ಇಲ್ಲಿ ತನಕ ಯಾವುದೇ ಪರಿಹಾರ ನಮಗೆ ಸಿಗಲಿಲ್ಲ. ಕಂಗಾನಹಳ್ಳಿಯ ದಲಿತ ಕಾಲೋನಿಯ ಜನ ಇಂದಿಗೂ ಕೂಡ ನರಕ ಸದೃಶ ಜೀವನವನ್ನು ನಡೆಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮದ ಸಮಸ್ಯೆಗೆ ಮುಕ್ತಿ ಹಾಡಬೇಕಾಗಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ದತ್ತಾತ್ರೇಯ. ದೃಶ್ಯದಲ್ಲಿ ನಮಗೆ ನೋಡಿದಾಗ ಹೌದು, ಮೂಲಭೂತ ಸೌಕರ್ಯಗಳು ಬೇಕು. ಅದರಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ವ್ಯವಸ್ಥೆ, ಆಂಬ್ಯುಲೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಅಲ್ಲಿ. ಬಟ್ ಅಲ್ಲಿ ಕಾಲೋನಿ ನೋಡಿದಾಗ ಅಕ್ಕಪಕ್ಕದಲ್ಲೇ ಬಿಲ್ಡಿಂಗ್ ಇದೆ, ಅಲ್ಲಿ ಅಷ್ಟೊಂದು ಜಾಗನೂ ಇಲ್ಲ ಅಂತ ಕಾಣಿಸುತ್ತೆ ರೋಡ್ ಮಾಡೋಕ್ಕೆ. ಪ್ರಾಕ್ಟಿಕಲಿ ಏನು ಸಮಸ್ಯೆ ಇದೆ ಅಲ್ಲಿ? ಶರ್ಮಿತಾ ಶೆಟ್ಟಿ, ಖಂಡಿತವಾಗಿಯೂ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ಕಂಗಾನಹಳ್ಳಿ ಗ್ರಾಮಸ್ಥರು ಅಕ್ಷರ ಸಹ ಈಗ ನರಕ ಯಾತನೆ ಅನುಭವಿಸ್ತಾ ಇರುವಂತದ್ದು. ಸ್ವತಂತ್ರ ಬಂದ ಸಮಯದಿಂದಲೂ ಸಹ ಈ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಹಳಷ್ಟು ರೀತಿಯಾದಂತಹ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ಯುಜಿಡಿ ಸಮಸ್ಯೆ ಜೊತೆಗೆ ಚರಂಡಿಗಳ ಸೂಕ್ತ ನಿರ್ವಹಣೆ ಇಲ್ಲದೆ ಅದೇ ಒಂದು ಯುಜಿಡಿ ನೀರು ಮನೆಯ ಮುಂದೆ ನಿಂತು ಮಕ್ಕಳು ಸಹ ಅದೇ ನೀರಿನ ಮುಂಭಾಗದಲ್ಲಿ ಆಟವಾಡುತ್ತಾ ಅಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯಗಳು ಸಹ ನಾವು ಕಾಣ್ತಾ ಇರುವಂತದ್ದು. ಇದರಿಂದ ಸಾಕಷ್ಟು ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡಿದ್ದು. ಇದರಿಂದ ಇದುವರೆಗೂ ಸಹ 3-4 ಜನ ಈ ಗ್ರಾಮದಲ್ಲಿ, ಈ ಕಾಲೋನಿಯಲ್ಲಿ ಮೃತಪಟ್ಟಿರುವುದಾಗಿ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಅದೇ ಒಂದು ಮೃತಪಟ್ಟವರನ್ನ ಗ್ರಾಮದಿಂದ ಹೊರಗೆ ಅಂದ್ರೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು 4 ಜನ ಆ ಶವವನ್ನ ಹೊರಳುಗಳ ಸಾಧ್ಯವಿಲ್ಲದಷ್ಟು ಕಿರಿದಾದ ರಸ್ತೆಗಳು. ಮತ್ತೊಂದು ಕಡೆ ಇಲ್ಲಿ ಬಹಳಷ್ಟು ರೀತಿಯಾದಂತಹ ಗಂಭೀರವಾದಂತಹ ಸಮಸ್ಯೆ ಇದ್ರೆ
ಗಂಭೀರವಾದಂತಹ ಸಮಸ್ಯೆ ಇರುವಂತಹದ್ದು. ಈ ಸಮಸ್ಯೆ ಬಗ್ಗೆ ಈಗಾಗಲೇ ಇಂದಿನ ಶಾಸಕರು ಸಚಿವರ ಗಮನಕ್ಕೂ ತರಲಾಯ್ತು, ಪ್ರಸ್ತುತ ಶಾಸಕರ ಗಮನಕ್ಕೂ ತರಲಾಯ್ತು, ಜೊತೆಗೆ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಸಹ ಇದುವರೆಗೂ ಸಹ ಆ ಗ್ರಾಮಸ್ಥರ ಸಮಸ್ಯೆ ಇದುವರೆಗೂ ಬಗೆಹರಲಿಲ್ಲ ಎನ್ಬೋದು. ಅಧಿಕಾರಿಗಳು ಈ ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ದೊಡ್ಡದಾದಂತಹ ರಸ್ತೆಯನ್ನ ಮಾಡಲು ಸಾಧ್ಯವಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಪರ್ಯಾಯ ರಸ್ತೆ ಮಾರ್ಗವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಸತಿ ರಹಿತ ಯಾರ್ಯಾರಿಗೂ ಮನೆ ಇಲ್ವೋ ಅವರೆಲ್ಲ ಒಂದು ಮನೆ ಕೊಡಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದ್ರೂ ಒಂದು ಮನೆಯನ್ನ ಕಲ್ಪಿಸಿಕೊಟ್ಟಲ್ಲಿ ಇಂತಹ ರಸ್ತೆಗಳನ್ನ ಸಮಸ್ಯೆಯನ್ನ ನೀಗಿಸಬಹುದು. ಜೊತೆಗೆ ಇಲ್ಲಿರುವಂತಹ ಜಾಗದಲ್ಲಿ ಮತ್ತಷ್ಟು ಜನರಿಗೆ ಮನೆ ಕೊಟ್ಟಲು ಅವಕಾಶ ಮಾಡಿಕೊಟ್ರೆ ಎಲ್ರಿಗೂ ಸಹ ಒಂದು ದಾರಿ ಸಂಪರ್ಕ, ಮೂಲಭೂತ ಸೌಕರ್ಯಗಳು ಸಹ ಸಿಗುತ್ತೆ ಅಂತ ಗ್ರಾಮಸ್ಥರು ಒಂದು ರೀತಿಯಾದಂತಹ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಗರ್ಭಿಣಿ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಡೋಲಿಯನ್ನ ಇಲ್ಲಿ ಕಾಣಬಹುದು. ಯಾಕಂದ್ರೆ ಆ ಡೋಲಿ ಮುಖಾಂತರವೇ ಸೀರೆಯಲ್ಲಿ ಡೋಲಿಯನ್ನ ಕಟ್ಟು ಅದ್ರ ಮುಖಾಂತರ ಒಂದು ಆಂಬುಲೆನ್ಸ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತಾಡೋದಕ್ಕೆ ಪಿಡಿಒ ಆಗಿರುವಂತಹ ತಿಪ್ಪಯ್ಯ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಪ್ಪಯ್ಯ ಅವರೇ, ಆ ಊರಿನ ಪರಿಸ್ಥಿತಿ ನಮ್ಗೆ ಗೊತ್ತಾಯ್ತು. ಕಂಗಾನಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳು, ಚರಂಡಿ, ರಸ್ತೆ, ಮತ್ತೆ ಯಾರಾದ್ರೂ ಅನಾರೋಗ್ಯಕ್ಕೀಡಾದ್ರೆ ಅಲ್ಲಿ ರಸ್ತೆ ಇಲ್ಲದ ಕಾರಣ ಆಂಬ್ಯುಲೆನ್ಸು ತಲುಪಕ್ಕಾಗಲ್ಲ. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಸರ್ ನಿಮ್ಮ ಗಮನದಲ್ಲಿ ಇದ್ದಂಗೆ? ಯಾಕಂದ್ರೆ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ನಾವು ದೃಶ್ಯದಲ್ಲೂ ನೋಡ್ತಾ ಇದೀವಿ, ಅಲ್ಲಿ ಅಕ್ಕಪಕ್ಕದಲ್ಲೇ ಮನೆ ಇರೋದ್ರಿಂದ ರೋಡ್ ಅಂತೂ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಕಿರಿದಾದ ರಸ್ತೆನೇ ಇದೆ. ಈಗ ಬೇರೆ ಕಡೆ ಪರ್ಯಾಯ ಮನೆ ವ್ಯವಸ್ಥೆ ಮಾಡ್ಕೊಡ್ಬೋದಾ? ಅವರಿಗೆ ಅವಕಾಶ ಇದೆಯಾ? ಮೇಡಮ್, ಆಲ್ರೆಡಿ ಸರ್ಕಾರದ ಹಂತದಲ್ಲಿ ನಾವು ಆನ್ಲೈನ್ ಅಲ್ಲಿ ಅವ್ರದ್ದು ಅರ್ಜಿಗಳು ಎಂಟ್ರಿ ಮಾಡಿದೀವಿ. ಈಗ ನೆಕ್ಸ್ಟ್ ನಾವು ಅವರ ಸಮೀಕ್ಷೆಗೆ ಹೋಗ್ತೀವಿ. ಯಾವ್ದು ಓಕೆ ಆಗಿದೆ ಅವ್ರಿಗೆ ಸೈಟ್ ಕೊಡ್ಲಿಕ್ಕೆ ನಾವು ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡಿದೀವಿ. ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡಿ ಇವಾಗ ಲಿಸ್ಟ್ ತಗೊಂಡು ನಾವು ಇವಾಗ ಸಮೀಕ್ಷೆಗೆ ಹೋಗ್ತೀವಿ. ಯಾರಿಗೆ ಸೈಟ್ ಇಲ್ಲ ಕೊಡಕ್ ನಾವು ಹೋಗ್ತೀವಿ. ಆ ನಂತರ ನೀವು ಏನ್ ಹೇಳ್ತಾ ಇದೀರಲ್ಲ, ಆಂಬ್ಯುಲೆನ್ಸ್ ಹೋಗಕ್ಕೂ ಜಾಗ ಇಲ್ಲ ಅಂತ, ಅದು ದೊಡ್ಡಬಳ್ಳಾಪುರ ಮೇಲೆ ಕೊಟ್ಟ ರಸ್ತೆ. ಅದು ಪ್ರತಿದಿನ ನೂರಾರು ಗಾಡಿಗಳು ಓಡಾಡ್ತವೆ. ಅಲ್ಲ, ಈ ಕಾಲೋನಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿರೋದು ನಾವು. ಕಂಗಾನಹಳ್ಳಿ ಮೇನ್ ರೋಡ್ ಬಿಟ್ಬಿಡಿ, ಈ ಕಂಗಾನಹಳ್ಳಿ ಮೇನ್ ರೋಡ್ ಅಲ್ಲೇ ಇರೋದು. ಓಕೆ, ಕಂಗಾನಹಳ್ಳಿ ಮೇನ್ ರೋಡ್ ಅಲ್ಲೇ ಇರೋದು. ಮೇಲೆಕೋಟೆ ದೊಡ್ಡಬಳ್ಳಾಪುರ ರೋಡ್ ಅದು. ಅದು ಆಮೇಲೆ ಈ ಕಡೆಗೆ ಹೋಗುತ್ತೆ, ನಮ್ಮ ಪೋಷಟಳ್ಳಿ ಕಡೆ ಹೋಗುತ್ತೆ. ಮೇನ್ ರೋಡ್ ಅದು. ತಾವು ಕೂಡ ಅಲ್ಲಿ ಹೋಗಿ ನೋಡಿ ತುರ್ತಾಗಿ ಏನ್ ಮಾಡ್ಬೋದು? ನೀವಂದ್ರೆ ಸಮೀಕ್ಷೆ ಮಾಡಿಸ್ಬೇಕು, ಅರ್ಜಿ ಫೈನಲ್ ಆಗ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ? ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ತುರ್ತಾಗಿ ಮಾಡಕ್ಕೆ ನಮ್ಮ ಹತ್ರ ಯಾವುದು ಈಗ ನೋಡಿ, ಅದು ಗ್ರಾಮ ಪಂಚಾಯತಿ ಜವಾಬ್ದಾರಿಗೆ ಬರುತ್ತೆ. ಅಲ್ಲಿ ಚರಂಡಿ ನೀರ್ ನಿಂತ್ರೆ, ಸಾಂಕ್ರಾಮಿಕ ರೋಗಗಳು ಬಂದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಗ್ರಾಮ ಪಂಚಾಯತಿ. ನೀವು ಹೊಣೆಗಾರರಾಗ್ತೀರಾ. ಹಂಗಾಗಿ ತುರ್ತಾಗಿ ಒಂದಿಷ್ಟು ಕೆಲಸ ಮಾಡಿಸ್ಬೋದಲ್ಲ ಮೇಡಮ್? ನಾವು ಕ್ಲೀನ್ ಮಾಡಿಸಿದೀವಿ. ಚರಂಡಿಗಳೇನು ಅಲ್ಲಿ ಪೈಪ್ ಲೈನು ಚರಂಡಿಗಳು ನಾನೆಲ್ಲ ಕ್ಲೀನ್ ಮಾಡಿಸಿದೀನಿ. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಹಂಗೆ ಸಂಪರ್ಕ. ದತ್ತಾತ್ರೇಯ, ನೀವ್ ಯಾವಾಗ ಹೋಗಿ ಶೂಟ್ ಮಾಡಿದ್ದೀನ ವಿಜುವಲ್ ನ? ಖಂಡಿತವಾಗಿ ಒಂದು ವಾರದ ಹಿಂದೆ ನಡೆದಿರುವಂತಹ ಘಟನೆ ಗಮನಕ್ಕೆ ತಂದ. ನೀವ್ ಯಾವಾಗ ಕ್ಲೀನ್ ಮಾಡಿಸಿದ್ದು ತಿಪ್ಪಯ್ಯ ಅವರೇ? ಮೇಡಮ್, ಡೇಟ್ ಕೊಡ್ತೀನಿ ನಾನು. ವಿತ್ GPS. ವಾರದ ಹಿಂದೆನಾ ಅಥವಾ ವಾರ ಕಳೆದ್ಮೇಲೆ? ರೀಸೆಂಟ್ ವಾರದಿಂದ ಇಲ್ಲ, ಆಲ್ರೆಡಿ 2 ತಿಂಗಳಾಯ್ತು. ನಾನು ಡೇಟು ವಿತ್ GPS ಫೋಟೋ ಕೊಡ್ತೀನಿ ನಾನು. ಕಳಿಸಿ ಸರ್, ಅದನ್ನು ಮಾಡೋಣ. ಈಗ ಅವರಿಗೆ ನೀವು ಸರಿ ಸರ್ವೆ ಮಾಡಿಸ್ತೀರಾ? ನಾವು ಕೇಳ್ತಿರೋದು ಮಳೆಗಾಲ. ಹೇಳಿ ಕೇಳಿ ಈ ಸತಿ ಮಳೆನೇ ಕಮ್ಮಿ ಬರ್ತಾ ಇದೆ. ಅಟ್ಲೀಸ್ಟ್ ಮಳೆಗಾಲ ಸಂದರ್ಭದಲ್ಲಿ ನೀರ್ ನಿಂತ್ರೆ ಮಕ್ಕಳು ಮರಿ ಎಲ್ಲ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಸಮಸ್ಯೆಗಳಾಗುತ್ತೆ. ಅದನ್ನ ಕ್ಲೀನ್ ಮಾಡಿಸ್ಕೊಡಿ ತುರ್ತಾಗಿ. ಏನ್ ಬೇಕು ನನ್ಗೆ ಅರ್ಥ ಆಯ್ತು. ರೋಡ್ ಸಮಸ್ಯೆ ನಮ್ಗೆ ಅರ್ಥ ಆಗುತ್ತೆ, ಆ ವಿಜುವಲ್ ನೋಡಿದ್ರೆ ಅರ್ಥ ಆಗುತ್ತೆ. ಅಲ್ಲಿಗೆ ಬರ್ಬೇಕು ಅಂತೂ ಇಲ್ಲ. ಮೇಡಮ್, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ನಾವೆಲ್ಲ ಮಾಡ್ತಾ ಇದೀವಿ. ಚರಂಡಿಗಳು ಮಾಡ್ತಾ ಇದೀವಿ, ಪೈಪ್ ಲೈನ್ ಮಾಡ್ತಾ ಇದೀವಿ. ಈಗ ಬೋರ್ ಕೆಟ್ರೆ ಬೋರ್ ರೆಡಿ ಮಾಡಿಸ್ತಾ ಇದೀವಿ. ಯಾವುದೇ ರೀತಿ ಅದು ನಿಮ್ ಕರ್ತವ್ಯ ಸರ್. ಆ ಜಾಗದಲ್ಲಿ ಕುತ್ಕೊಂಡು ನಿಮ್ ಕರ್ತವ್ಯ ನೀವು ಮಾಡ್ಲೇಬೇಕು. ಅದನ್ನ ನೀವು ಯಾವ ಸೀಟಲ್ಲಿ ಕೂತಿದ್ದೀರಾ, ಕೆಲಸ ನೆಟ್ಟಗ್ ಮಾಡ್ಕೊಡಿ ಅಂತ ನಾವು ಕೇಳ್ತಿರೋದಷ್ಟೇ. ಅಲ್ಲಲ್ಲ, ನೀವು ಹೇಳಿದಿರಂತ ಮಾಡಲ್ಲ ನಾವು. ಯಾವ ಸಮಸ್ಯೆ ಇದ್ರು ಸರ್, ಇದು ಉದ್ದಟತನ ಸರ್. ಇದೇನಿದು? ನೀವು ನಮಗೆ ಹಿಂಗ್ ಹೇಳ್ತೀರಾ ಅಂದ್ರೆ ಅಲ್ಲಿ ಪಾಪ ಜನ ಬಂದ್ ಕೇಳೋರಿಗೆ ಇನ್ನೆಂಗ್ ಉತ್ತರ ಕೊಡ್ಬೇಡ ನೀವು. ಜನರಿಗೆ ಏನ್ ತಕ್ಷಣ ನಾವೇನು ಅಲ್ಲಿ ಮಾಡಬಾರ್ದು ಮಾಡಿ ಅಂತ ಹೇಳ್ತಾ ಇದೀವಾ? ದಿಸ್ ಇಸ್ ವೆರಿ ರಾಂಗ್ ಸರ್. ಇಲ್ಲ ಇಲ್ಲ, ನೀವು ಈ ಉತ್ತರ ನಾವು ಸಹಿಸ್ಕೊಳ್ಳಲ್ಲ. ಇಲ್ಲ, ನೀವು ಈ ಉತ್ತರ ನಾವು ಸಹಿಸ್ಕೊಳ್ಳಲ್ಲ ಸರ್. ನೀವು ಹೇಳಿದ್ರ ಅಂದ ತಕ್ಷಣ ನಾವು ಮಾಡ್ಬಿಡಲ್ಲ ಅಂದ್ರೆ ಏನರ್ಥ? ನಿಮಗಿಂತ ಮುಂಚೆ ನಾವು ಕೆಲಸ ಮಾಡಿದ್ರೆ ಜನ ಸರ್, ನೀವು ಕೆಲಸ ಮಾಡಿದ್ರೆ ನಾವ್ ಯಾಕೆ ಸರ್ ತೋರಿಸ್ತಾ ಇದ್ವಿ? ನೀವು ತೋರಿಸ್ಕೊಳ್ಳಿ ಮೇಡಮ್. ಈಗ ನಾವೇನ್ ಮಾಡಿಲ್ಲ, ನೀವು ತೋರಿಸಿ. ನಾವು ಮಾಡೋದ್ರ ಇದೆಯಲ್ಲ ಪ್ರೂಫ್. ಸರ್, ಇಲ್ಲ ಇಲ್ಲ, ಇದು ನಿಮ್ ಮೇಲಾಧಿಕಾರಿಗಳ ಗಮನಕ್ಕೆ ನಾವೇ ತರ್ತೀವಿ. ದತ್ತಾತ್ರೇಯ, ಸಿಒ ಗಮನಕ್ಕೆ ಇದನ್ನ ತಗೊಂಬನ್ನಿ ದಯವಿಟ್ಟು. ಇಒ ಗಮನಕ್ಕೆ ತಗೊಂಬನ್ನಿ. ಖಂಡಿತ ತರ್ತೀವಿ ಸರ್. ನೀವು ನಮ್ಮ ಹತ್ರನೇ ಹಿಂಗ್ ಮಾತಾಡ್ತೀರಾ ಒಂದ್ ಮಾಧ್ಯಮದಲ್ಲಿ ಅಂದ್ಮೇಲೆ ಇನ್ ಜನಕ್ ನೀವ್ ಹೆಂಗ್ ಹೆದರ್ಸ್ತೀರಾ ಅನ್ನೋದು ಇಲ್ಲೇ ಗೊತ್ತಾಗುತ್ತಲ್ಲ. ಏನ್ ದಲಿತರು ಅಂತ ಹೆದರ್ಸ್ತೀರಾ ಅವ್ರನ್ನ? ಹಂಗಾದ್ರೆ ದಲಿತ ಕಾಲೋನಿ ಬಿಟ್ಬಿಡೋಣ, ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ದೀರಾ?
ನಾನು ಕೂಡ ಅದೇ ಕ್ಯಾಟಗಿರಿನೇ. ಇರ್ಲಿ, ಹಂಗಾರೆ ಮಾಡ್ಕೊಡ್ಬೇಕಲ್ಲ ನೀವು. ಅಟ್ಲೀಸ್ಟ್ ನಿಮ್ಮ ಸಮುದಾಯಕ್ಕಾದ್ರೂ ನ್ಯಾಯ ಕೊಡಿಸಿ ಆ ಚೇರಲ್ಲಿ ಕುತ್ಕೊಂಡು. ನಾನು ಮಾಡ್ಕೊಡ್ತಾ ಇದ್ದೀನಿ. ಫೈನ್, ಇದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ದತ್ತಾತ್ರೇಯ, ದಯವಿಟ್ಟು ಇವ್ರ ಮೇಲಾಧಿಕಾರಿಗಳ ಗಮನಕ್ಕೆ ಈ ಫುಟೇಜ್ ತೋರಿಸಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಫೈನ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ನಿಮ್ಮ ಕೆಲಸ ನೀವು ನೆಟ್ಟಗೆ ಮಾಡಿ. ಥ್ಯಾಂಕ್ ಯು ದತ್ತಾತ್ರೇಯ.